ವಿಜಯಪುರ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮ್ಮಾರ್ಗ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನ ಭಾನುವಾರ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಅಧಿಕೃತ ಚಾಲನೆಯನ್ನ ನೀಡಲಾಯಿತು. ಸಭೆಯಲ್ಲಿ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಹಾಗೂ ಮುಖಂಡರು ಭಾಗವಹಿಸಿ ಸಂಘಟನೆಯ ಮುಂದಿನ ಕಾರ್ಯಕ್ರಮಗಳು ಮತ್ತು ಸಂಘಟನೆಯ ಬಲವರ್ಧನೆ ಕುರಿತು ಚರ್ಚಿಸಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮ್ಮಾರ್ಗ ರಾಜ್ಯಾಧ್ಯಕ್ಷರಾದಂತಹ ಬಿಎನ್ ವೆಂಕಟೇಶ್ ಮಾತನಾಡಿ, ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ, ತತ್ವ ಮತ್ತು ಸಿದ್ಧಾಂತಗಳನ್ನು ಜನಸಾಮಾನ್ಯರ ನಡುವೆ ತಲುಪಿಸುವ ನಿಟ್ಟಿನಲ್ಲಿ ಭೀಮಮಾರ್ಗ ಸಂಘಟನೆ ಕಾರ್ಯನಿರ್ವಹಿಸುತ್ತಾ ಇದೆ. ಅವರ ಆದರ್ಶಗಳಿಗೆ ತಲೆಬಾಗಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದರು. ಸಭೆಯಲ್ಲಿ ಸಂಘಟನೆಯ ಬಲವರ್ಧನೆ, ಸದಸ್ಯತ್ವ ವಿಸ್ತರಣೆ ಹಾಗೂ ಮುಂಬರುವ ಕಾರ್ಯಕ್ರಮಗಳ ಕುರಿತು ಪದಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘಟನೆಯ ವಿವಿಧ ಹಂತದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಸರ್ಕಾರ ಕಳೆದ 10 ವರ್ಷದಿಂದ ಅದ್ಯಾವ್ದು ಬಿಜೆಪಿ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿಗೆ ಸಿಗ್ತಕ್ಕಂತಹ ಅನುದಾನನ ಕಡಿತಗೊಳಿಸಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ದುಡ್ಡನ್ನು ಕೊಡ್ತಕ್ಕಂಥದ್ದು, ಅದ್ರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಾಕೊಳ್ತಕ್ಕಂತ ಒಂದು ಯೋಜನೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೀವು ಇದೀಗ ಕೇಳಿದ್ರಿ, ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇವತ್ತಿಗೂ ಇದೆ. ಅದು ಯಾವ ರೀತಿ ನಿಮ್ಮ ಭೀಮ ಮಾರ್ಗದಿಂದ ನೀವು ತಡಿಲಿಕ್ಕೆ ಏನ್ ನಿಮ್ಮ ಪ್ರಯತ್ನಗಳಂತ ಇದ್ರ ಮುಖಾಂತರ ಮಾಧ್ಯಮ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ರತಿ 3 ತಿಂಗಳಿಗೆ ಒಂದ್ಸಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಹಳ್ಳಿಗಳಲ್ಲಿ ಹೋಗಿ ದಲಿತ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ಕಾಯ್ದೆ ಇದ್ರು ಕೂಡ ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಕೂಡ ಇವತ್ತಿಗೂ ಗ್ರಾಮೀಣ ಮಟ್ಟದಲ್ಲಿ ಹೋಗಿದ್ದರಿಂದ ಆ ದಲಿತ ದಿನಾಚರಣೆ ಮಾಡೋದ್ರ ಜೊತೆಗೆ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡ್ಲಿಕ್ಕೆ ಕೈಗೊಳ್ತಕ್ಕಂತಹ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಆ ಒಂದು ಪಾಯಿಂಟ್ ಅನ್ನು ಇಟ್ಕೊಂಡಕ್ಕೆ ಅಂತ ನಾವು ಅದು ವಿಜಯಪುರ ಜಿಲ್ಲೆನೇ ಇರ್ಬೋದು, ಬಾಗಲಕೋಟೆ ಜಿಲ್ಲೆನೇ ಇರ್ಬೋದು, ಈ ಜಿಲ್ಲೆಯಲ್ಲಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಜಿಲ್ಲಾ ಸಂಚಾಲಕರ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಮತ್ತೆ ರಾಜ್ಯ ಸಂಘಟನಾ ಸಂಚಾಲಕರಾದಂತಹ ರಾಜೀವ್ ಕಾಂಬ್ಳೆ ಆಗಿರ್ಬೋದು, ಮತ್ತೆ ಈ ಜಿಲ್ಲೆ ಉಸ್ತುವಾರಿ ಜ್ಞಾನಪ್ಪ ಚಲವಾದಿ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಈ ಎಚ್ಚರಿಕೆ ಕೊಡ್ತಕ್ಕಂಥದನ್ನ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ ಏನು ಸರ್ಕಾರದ ಯೋಜನೆಗಳೇನದಾವಲ್ಲ, ಸರ್ಕಾರ ಅಸ್ಪೃಶ್ಯತೆ ನಿವಾರಣೆ ಆಚರಣೆ ಮಾಡಬೇಕು, ಅಸ್ಪೃಶ್ಯ ಆಚರಣೆ ಮಾಡಬಾರ್ದು ಅಂತಕ್ಕಂಥದ್ದನ್ನ ಅದನ್ನ ತಡೆಗಟ್ಟಲಿಕ್ಕೇನೆ ಒಂದು ಅರಿವಿನ ಜಾಥಾ ಮಾಡಬೇಕು. ಅರಿವಿನ ಜಾಥೆಗಳನ್ನ ಮಾಡೋದ್ರ ಮುಖಾಂತರ ಎರಡೂ ಸಮುದಾಯಗಳನ್ನು ಕೂರಿಸಿ, ಮೇಲ್ಜಾತಿಯವರನ್ನು ಕೂರಿಸಿ ಮತ್ತು ದಲಿತರನ್ನು ಕೂರಿಸಿದ್ದರಿಂದ ಹಳ್ಳಿಗಳಲ್ಲಿ ಸೌಹಾರ್ದಯುತವಾದಂತಹ ಒಂದು ಚರ್ಚೆಗಳಾಗಬೇಕು ಅಂತಕ್ಕಂಥ ಕೂಡ ಏನು ಸರ್ಕಾರದ ಯೋಜನೆ ಇದೆ, ಅದನ್ನು ಕೂಡ ಸರಿಯಾದ ನಿಟ್ಟಿನಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಆಗಿರ್ಬೋದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗಿರ್ಬೋದು, ನೀವು ಅದನ್ನ ಸರಿಯಾದ ರೀತಿಯಿಂದ ಜಾರಿ ತರಬೇಕು ಅಂತ ನಾವು ಎಲ್ಲಾಧಿಕಾರಿಗಳ ಮೇಲೆ ಒತ್ತಡ ತರ್ತಕ್ಕಂಥ ಕೆಲಸ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಮಾಡ್ತದೆ. ಸರ್, ನಮ್ಮ ಭೀಮ ಮಾರ್ಗದಿಂದ ನಾವ್ ಏನ್ ಗುರಿ ಮುಟ್ಟಿದಿರಿ, ಹಳ್ಳಿಯಲ್ಲಿ ಹೋಗ್ಬೇಕಂತೇಳಿ, ಹಳ್ಳಿಯಲ್ಲಿ ಹೋದ್ರೆ ಪ್ರತಿಯೊಂದು ಮನೆಯಲ್ಲಿ ಕಷ್ಟ ಸುಖ ಗೊತ್ತಾಗ್ತದೆ. ಯಾರು ದೇವಸ್ಥಾನಗಳು ಸೇರ್ಸಲ್ಲ, ಯಾಕಂದ್ರೆ ದೇವಸ್ಥಾನ ಕಟ್ಟೋರು ನಾವು, ದೇವ್ರ ಕಟ್ಟೋರು ನಾವು, ಎಲ್ಲಾ ಮಾಡೋರು ನಾವು. ಆದ್ರೆ ಮಂಗಳಾರತಿಗೆ ಮಾತ್ರ ಬಾಕ್ಲಿಂದ ಆಚೆ ಇರ್ಬೇಕು. ಅದನ್ನ ದಯವಿಟ್ಟು ಪ್ರತಿಯೊಂದು ದೇವಸ್ಥಾನಗಳಕ, ಎಲ್ಲ ಹಳ್ಳಿಗಳಲ್ಲಿ ದೇವಸ್ಥಾನಗಳಕ ಹೋಗಕ ಅವಕಾಶ ಮಾಡ್ಕೊಡ್ಬೇಕು. ಯಾವ ಊರಲ್ಲಿ ದೇವಸ್ಥಾನಗಳಕ ಅವಕಾಶ ಮಾಡ್ಕೊಟ್ಟಲ್ಲ ಅಲ್ಲಿ ಹೋರಾಟ ಮಾಡಕ ನಮ್ ಭೀಮ ಮಾರ್ಗ ರೆಡಿಯಾಗಿರ್ತದೆ ಅಂತ ಹೇಳ್ತೀನಿ. ಅಲ್ಲ, ನಮ್ಗೆ ಬಾಬಾ ಸಾಹೇಬರು ನಮ್ಗೆ ದೇವ್ರು, ಭಗವಾನ್ ಬುದ್ಧರ ದೇವ್ರು, ಬಸವಣ್ಣವ್ರ ದೇವ್ರು. ಕೆಲವು ದೇವ್ರುಗಳು ನಾವು ಮಾಡ್ಕೊಂಡಿರೋ ದೇವ್ರುಗಳು ಅವು. ಅದರಿಂದ ಅವರೇ ಪೂಜೆ ಮಾಡ್ಬೇಕನ್ನೋದೇನಿಲ್ಲ. ಪ್ರತಿಯೊಂದು ಹೆಣ್ಮಕ್ಳು ಪೂಜೆ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಬ್ರಾಹ್ಮಣರು ಅಂತೇಳಿ ಅವ್ರಿಗೆ ಏನು ಬರ್ಕೊಟ್ಟಿಲ್ಲ ದೇವ್ರುಗಳು. ಎಲ್ಲಾ ಜಾತಿಗೂ ದೇವ್ರುಗಳವ್ರೆ. ಎಲ್ಲಾ ಪ್ರತಿಯೊಂದು ಜಾತಿಗಳಿಗೂ ಮನೇಲಿ ದೇವ್ರದ ನಮ್ದೇ ಆದಂತ ಒಂದು ದೇವ್ರಗಳ ಫೋಟೋ ಐತೆ. ನಮ್ದೇ ಆದಂತ ಮಾರಮ್ಮ, ಮದ್ದೂರಮ್ಮ, ಬೇಜನ್ ದೇವ್ರುಗಳವೆ. ಎಲ್ರಿಗೂ ಪೂಜೆ ಮಾಡೋಕ್ಕೂ ಐತೆ. ಅದು ಅವ್ರಿಗೆ ಅಂತೇಳಿ ಮೀಸಲಾತಿ ಬಾಬಾ ಸಾಹೇಬ್ರು ಏನ್ ಬರ್ಕೊಟ್ಟಿಲ್ಲ. ಅದರಿಂದ ಎಲ್ಲಾ ದೇವ್ರುಗಳಿಗೂ ನುಗ್ಗಿ ಪೂಜೆ ಮಾಡೋ ಶಕ್ತಿ ಬಾಬಾ ಸಾಹೇಬ್ರು ಕೊಟ್ಟವ್ರೆ. ಅದ್ರ ನಾವ್ ಯಾರನ್ನು ಕೇಳಿ ಮಾಡ್ಬೇಕನ್ನೋದೇನಿಲ್ಲ. ನಾವು ಪೂಜೆ ಮಾಡೋ ಶಕ್ತಿ ನಮಗೈತೆ. ನಾವು ಯಾವ ದೇವಸ್ಥಾನಕ್ಕೆ ನುಗ್ಗಿ ಪೂಜೆ ಮಾಡ್ಬೋದು, ಅದೇನ್ ತೊಂದರೆ ಇಲ್ಲ.
ಅಮ್ಮ ಇದು ಹಲ್ದಿಗಲ್ವೇ? ಇದು ಮೆಹಂದಿ, ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.